ನನ್ನ ಪ್ರಕಾರ ಮನುಷ್ಯರು ಯಾವಾಗ್ಲೂ ಚಿಕ್ಕ ಮಕ್ಳು ತರ ಇರ್ಬೇಕು. ನಾವು ದೊಡ್ಡವರಾಗ್ತಾ ಆಗ್ತಾ ಕಳ್ಳನ ಮಕ್ಳು ಆಗ್ಬಿಡ್ತೀವಿ, ತಪ್ಪಲ್ವಾ? ಅದಕ್ಕೆ ನಾನು ಆವಾಗ ಗಾಳಿಪಟ ಹಾರಿಸ್ತಾ ಚಿಕ್ಕ ಮಗು ಆಗಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ಸೈಲೆಂಟ್ ಕಿಲ್ಲರ್ ನೀಲೇಶ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಗೆಳೆಯರೇ. ಇವತ್ತು ನಾವು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಂಪೂರ್ಣ ಜೀವನ ಪಯಣದ ಬಗ್ಗೆ ತಿಳಿದುಕೊಳ್ಳೋಣ. ಗೋಲ್ಡನ್ ಸ್ಟಾರ್ ಗಣೇಶ್ ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ನಟರಲ್ಲಿ ಒಬ್ಬರು. ತಮ್ಮ ಸಹಜ ಅಭಿನಯ, ಹಾಸ್ಯ ಪ್ರಜ್ಞೆ, ರೊಮ್ಯಾಂಟಿಕ್ ಪಾತ್ರಗಳು ಮತ್ತು ಸರಳ ವ್ಯಕ್ತಿತ್ವದಿಂದ ಕೋಟ್ಯಂತರ ಅಭಿಮಾನಿಗಳ ಮನಸ್ಸು ಗೆದ್ದಿದ್ದಾರೆ. ಗೋಲ್ಡನ್ ಸ್ಟಾರ್ ಎಂಬ ಬಿರುದನ್ನು ಅವರಿಗೆ ಮುಂಗಾರು ಮಳೆ ಚಿತ್ರದ ಯಶಸ್ಸಿನ ನಂತರ ಅಭಿಮಾನಿಗಳು ನೀಡಿದ್ದಾರೆ. ಇವರ ಸಂಪೂರ್ಣ ಹೆಸರು ಗಣೇಶ್ ಕಿಶನ್. ಇವರಿಗೆ ಜನಗಳು ನೀಡಿರುವಂತಹ ಹೆಸರು ಗೋಲ್ಡನ್ ಸ್ಟಾರ್ ಗಣೇಶ್. ಇವರ ಜನನ ಜುಲೈ 2978. ಇವರ ಜನ್ಮಸ್ಥಳ ಅಡಕಸಂದ್ರ, ಬೆಂಗಳೂರು, ಕರ್ನಾಟಕ. ಇವರ ತಂದೆ ಕಿಶನ್, ಇವರ ತಾಯಿ ಸುಲೋಚನಾ. ಇವರು ಬಾಲ್ಯದಿಂದಲೇ ನಟನೆಯ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದರು. ವಿದ್ಯಾಭ್ಯಾಸದ ನಂತರ ಜೀವನೋಪಾಯಕ್ಕಾಗಿ ಹಲವು ಸಣ್ಣ ಉದ್ಯೋಗಗಳನ್ನು ಮಾಡಿಕೊಂಡರು. ಇವರು ಸಿನಿಮಾ ಪ್ರವೇಶಕ್ಕೂ ಮುನ್ನ ಚಿತ್ರರಂಗಕ್ಕೆ ಬರುವುದು ಸುಲಭವಾಗಿರಲಿಲ್ಲ. ಹಲವಾರು ಆಡಿಷನ್ಗಳಲ್ಲಿ ಭಾಗವಹಿಸಿ ಅವಕಾಶಕ್ಕಾಗಿ ಕಾಯಬೇಕಾಯಿತು. ನಂತರ ಇವರಿಗೆ ಟಿವಿ ಕಾರ್ಯಕ್ರಮಗಳಲ್ಲಿ ಅವಕಾಶ ಸಿಕ್ಕಿತು. ವಿಶೇಷವಾಗಿ ಕಾಮಿಡಿ ಟೈಮ್ ಕಾರ್ಯಕ್ರಮದ ಮೂಲಕ ಮನೆಮಾತಾದರು. ಅವರ ಸಹಜ ಹಾಸ್ಯ ಶೈಲಿ ಜನರನ್ನು ಆಕರ್ಷಿಸಿತು. ಗಣೇಶ್ ಅವರು ಮೊದಲಿಗೆ ಸಣ್ಣ ಪಾತ್ರಗಳಲ್ಲಿ ಅಭಿನಯಿಸಿದರು. ಆದರೆ ಅವರಿಗೆ ದೊಡ್ಡ ಯಶಸ್ಸು ತಂದುಕೊಟ್ಟ ಸಿನಿಮಾ ಮುಂಗಾರು ಮಳೆ 2006ರಲ್ಲಿ ಬಿಡುಗಡೆ ಆಗಿರುವುದು. ಈ ಸಿನಿಮಾ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ದೊಡ್ಡ ಬ್ಲಾಕ್ ಬಸ್ಟರ್ ಆಯಿತು. ಗಣೇಶ್ ಅವರ ಅಭಿನಯಕ್ಕೆ ಭಾರೀ ಮೆಚ್ಚುಗೆ ದೊರೆಯಿತು. ಗೋಲ್ಡನ್ ಸ್ಟಾರ್ ಎಂಬ ಹೆಸರು ಜನಪ್ರಿಯವಾಯಿತು. ಈ ಚಿತ್ರದ ನಂತರ ಅವರು ಕನ್ನಡದ ಪ್ರಮುಖ ನಾಯಕನಾದರು. ಚೆಲ್ಲಾಟ, ಕೃಷ್ಣ, ಗಾಳಿಪಟ, ಮಳೆಯಲಿ ಜೊತೆಯಲಿ, ಕೂಲ್, ಅರಮನೆ, ಶೈಲು, ರೋಮಿಯೋ, ಆಟೋಗ್ರಾಫ್ ಪ್ಲೀಸ್, ಮುಗುಳುನಗೆ, ಚಮಕ್, ಗೀತಾ, ಸಕ್ಕತ್, ಬಾನದಾರಿಯಲಿ, ಕೃಷ್ಣಂ ಪ್ರಣಯ ಸಖಿ ಸೇರಿದಂತೆ ಇವರು ಅಭಿನಯಿಸಿದ ಚಿತ್ರಗಳು. ಇವರ ರೊಮ್ಯಾಂಟಿಕ್ ಪಾತ್ರಗಳಲ್ಲಿ ಉತ್ತಮ ಪ್ರದರ್ಶನ, ಅದ್ಭುತ ಕಾಮಿಡಿ ಟೈಮಿಂಗ್, ಕುಟುಂಬ ಕಥಾಹಂದರದ ಚಿತ್ರಗಳಲ್ಲಿ ಉತ್ತಮ ಆಯ್ಕೆ, ಭಾವನಾತ್ಮಕ ದೃಶ್ಯಗಳಲ್ಲಿ ಮನಮುಟ್ಟುವ ಅಭಿನಯ. ಹೀಗೆ ಇವರು ತಮ್ಮ ಸಿನಿಮಾ ಪಯಣದಲ್ಲಿ ತಮ್ಮನ್ನು ತುಂಬಾ ಆಳವಾಗಿ ತೊಡಗಿಸಿಕೊಂಡಿದ್ದಾರೆ. ಹಾಗೆಯೇ ಗಣೇಶ್ ಅವರು ಶಿಲ್ಪಾ ಗಣೇಶ್ ಅವರನ್ನು ವಿವಾಹವಾಗಿದ್ದಾರೆ. ಅವರಿಗೆ 2 ಮಕ್ಕಳಿದ್ದಾರೆ. ಇವರ ಮಗಳು ಚಾರಿತ್ರ್ಯ ಹಾಗೂ ಇವರ ಮಗ ವಿಹಾನ್. ಕುಟುಂಬಕ್ಕೆ ಹೆಚ್ಚಿನ ಮಹತ್ವ ನೀಡುವ ಅವರು ಸಿನಿಮಾ ಕೆಲಸದ ನಡುವೆ ಕುಟುಂಬದೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸುತ್ತಾರೆ. ಫಿಲ್ಮ್ ಫೇರ್ ಪ್ರಶಸ್ತಿಗಳು, ಸುವರ್ಣ ಫಿಲ್ಮ್ ಅವಾರ್ಡ್, SIIMA ನಾಮನಿರ್ದೇಶನಗಳು, ರಾಜ್ಯ ಹಾಗೂ ಖಾಸಗಿ ಪ್ರಶಸ್ತಿಗಳು, ಅನೇಕ ಜನಪ್ರಿಯ ನಟ ಪ್ರಶಸ್ತಿಗಳು, ಹೀಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಇವರು ತಮ್ಮ ಕೈಗೆತ್ತಿಕೊಂಡಿದ್ದಾರೆ. ಗಣೇಶ್ ಅವರು ರೊಮ್ಯಾಂಟಿಕ್ ಹಾಗೂ ಫ್ಯಾಮಿಲಿ ಎಂಟರ್ಟೈನರ್ ಚಿತ್ರಗಳಿಗೆ ಹೊಸ ಮೆರುಗು ತಂದರು. ಅವರ ಯಶಸ್ಸಿನ ನಂತರ ಕನ್ನಡದಲ್ಲಿ ಪ್ರೇಮಕಥೆ ಆಧಾರಿತ ಚಿತ್ರಗಳಿಗೆ ಹೊಸ ಉತ್ತೇಜನ ದೊರೆಯಿತು. ಇವರ ವ್ಯಕ್ತಿತ್ವ ತುಂಬಾ ಸರಳವಾಗಿದೆ. ಅತ್ಯಂತ ಸರಳ ಸ್ವಭಾವ, ಅಭಿಮಾನಿಗಳಿಗೆ ಗೌರವ ಕೊಡುವುದು, ಸಹನಟರೊಂದಿಗೆ ಸ್ನೇಹಪರವಾಗಿರುವುದು, ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವುದು. ಹೀಗೆ ಇವರು ತಮ್ಮ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿದ್ದಾರೆ. ಸಣ್ಣ ಅವಕಾಶವನ್ನು ದೊಡ್ಡ ಯಶಸ್ಸಿನ ಮೆಟ್ಟಿಲಾಗಿಸಬಹುದು. ನಿರಂತರ ಪರಿಶ್ರಮ ಯಶಸ್ಸಿನ ಗುಟ್ಟು. ಜನಪ್ರಿಯರಾದರೂ ಸರಳತೆಯನ್ನು ಉಳಿಸಿಕೊಳ್ಳಬಹುದು. ಕುಟುಂಬ ಮತ್ತು ವೃತ್ತಿಜೀವನದ ನಡುವೆ ಸಮತೋಲನ ಮುಖ್ಯ. ಹೀಗೆ ಹಲವಾರು ಪ್ರೇರಣಾದಾಯಕ ಪಾಠಗಳನ್ನು ತಮ್ಮ ಅಭಿಮಾನಿಗಳಿಗೆ ತಿಳಿಸುತ್ತಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೀವನವು ಕಷ್ಟದಿಂದ ಯಶಸ್ಸಿನವರೆಗೆ ನಡೆದ ಪ್ರೇರಣಾದಾಯಕ ಪಯಣ. ಟಿವಿ ನಿರೂಪಕರಾಗಿ ಆರಂಭಿಸಿ ಕನ್ನಡ ಚಿತ್ರರಂಗದ ಅಗ್ರ ನಾಯಕರಲ್ಲಿ ಒಬ್ಬರಾಗುವವರೆಗೆ ಅವರು ತೋರಿದ ಪರಿಶ್ರಮ, ತಾಳ್ಮೆ ಮತ್ತು ಪ್ರತಿಭೆ ಅನೇಕ ಯುವ ಕಲಾವಿದರಿಗೆ ಸ್ಫೂರ್ತಿಯಾಗಿದೆ. ಅವರ ಸಿನಿಮಾಗಳು ಇಂದಿಗೂ ಕುಟುಂಬ ಸಮೇತ ನೋಡಬಹುದಾದ ಮನರಂಜನೆ ಮತ್ತು ಭಾವನೆಗಳ ಸಮತೋಲನ ಹೊಂದಿರುವ ಚಿತ್ರಗಳಾಗಿ ಗುರುತಿಸಿಕೊಂಡಿವೆ. ಇದಿಷ್ಟು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಂಪೂರ್ಣ ಜೀವನದ ಬಗ್ಗೆ ಸ್ವಲ್ಪ ಮಾಹಿತಿ. ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿದಂತಹ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ
ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.